ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲ ಹೇಗಿದೆ ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ಇನ್ನು ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 4ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ತದಿಗೆಯ ತಿಥಿ ಇರುವಂಥ ದಿನ. ಅಂದರೆ ಇಲ್ಲಿ 3ನೇ ದಿನ ಕೃಷ್ಣ ಪಕ್ಷದಲ್ಲಿ. ಇದು ಈ ದಿನ ರಾತ್ರಿ 1:41 ಇರಲಿದೆ. ನಂತರ ಪೂರ್ವ ಫಲ್ಗುಣಿ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರ ಆರಂಭ ಆಗುತ್ತೆ. ಇದು ಈ ದಿನ ರಾತ್ರಿ 11:56 ಇರಲಿದೆ. ನಂತರ ಉತ್ತರ ಫಲ್ಗುಣಿ ನಕ್ಷತ್ರ ಇರುತ್ತೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಮಧ್ಯಾಹ್ನ 12:22 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ. ಇದು ಈ ದಿನ ರಾತ್ರಿ 1:03 ಇರಲಿದೆ. ನಂತರ ಸುಕರ್ಮ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:37 ಮಧ್ಯಾಹ್ನ 2:04 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 11:10 ಮಧ್ಯಾಹ್ನ 12:37 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:16 ಬೆಳಿಗ್ಗೆ 9:43 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:59 ಸಂಜೆ 5:35 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:20. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಿಶೇಷವಾಗಿ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ, ಇನ್ನು ವ್ಯವಹಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಯಾರು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಈ ದಿನ ಬಹಳ ಅನುಕೂಲಕರವಾಗಿದೆ. ಅದರಲ್ಲೂ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ಈ ದಿನ ತುಂಬ ಲಾಭ ಇರುತ್ತೆ. ಹಾಗೆ ಬುಧನನ್ನು ವಾಕ್ಚಾತುರ್ಯಕ್ಕೆ ಕಾರಕ ಅಂತ ಹೇಳ್ತಾರೆ, ಮಾತಿಗೆ ಕಾರಕ. ಹಾಗಾಗಿ ಈ ದಿನ ನಿಮ್ಮ ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಿ. ಆದರೆ ಅದೇ ಮಾತು ಈ ದಿನ ಮಿತಿ ಮೀರಿದರೆ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿನೇ ಈ ಮಾತು ನಿಮ್ಮ 7 ಬೀಳುಗಳನ್ನು ನಿರ್ಧಾರ ಮಾಡುವಂಥದ್ದು ಈ ದಿನ. ಇನ್ನು ಈ ಕಲಿಕೆಗೆ, ಬರವಣಿಗೆಗೆ ಬುಧ ಕಾರಕ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ತುಂಬ ಅನುಕೂಲ ಇರುವಂಥ ಸಂದರ್ಭಗಳಿದೆ. ಇನ್ನು ಗೆಳೆತನಕ್ಕೆ, ಸ್ನೇಹಕ್ಕೆ ಬುಧ ಕಾರಕನಾಗಿರೋದ್ರಿಂದ ಈ ದಿನ ಯಾರು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ, ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನುವಂಥದ್ದೇನಿದೆ ಅದು ಈ ದಿನ ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಹಾಗೆ
ಲಾಭ ಕೂಡ ಇದೆ ಈ ದಿನ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ. ಒಟ್ಟಾರೆ ಈ ದಿನ ಬುಧನಿಂದ ಹಲವಾರು ರೀತಿಯಲ್ಲಿ ನೀವು ಲಾಭಗಳನ್ನು ಅನುಕೂಲಗಳನ್ನು ತಂದುಕೊಳ್ಳುವಂತಹ ದಿನ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಅತ್ಯುತ್ತಮವಾದ ಫಲಗಳನ್ನು ತಂದುಕೊಡುತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:39 ಬೆಳಿಗ್ಗೆ 10:37 ಇನ್ನು ಅಪರಾಹ್ನ 4:25 ಸಂಜೆ 5:23 ಹಾಗೆ ರಾತ್ರಿ 11:31 ರಾತ್ರಿ 12:33 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ನೀವು ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ನಿಧಾನ ಆಗುತ್ತೆ. ಅದರಿಂದ ಬರುವಂಥ ಫಲಿತಾಂಶಗಳು ಕೂಡ ತುಂಬ ತಡ ಆಗುತ್ತೆ. ಹಾಗಾಗಿನೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:41 ಬೆಳಿಗ್ಗೆ 9:39 ಹಾಗೆ ಅಪರಾಹ್ನ 3:27 ಅಪರಾಹ್ನ 4:25 ಇನ್ನು ರಾತ್ರಿ 10:29 ರಾತ್ರಿ 11:31 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನಿಮ್ಮ ನೆಗೋಷಿಯೇಷನ್ಸ್ಗಾಗಲಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ ಆಗಲಿ, ಅಥವಾ ಈ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ MOU ಮಾಡಿಕೊಳ್ಳುವಂಥದ್ದು, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ಅಥವಾ ವ್ಯಾಪಾರಕ್ಕೆ ಬಂಡವಾಳ ತೊಡಗಿಸುವಂಥ ವಿಚಾರ, ಹೀಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ನೀವು ಈ ದಿನ ಇರುವಂಥ ಬುಧ ಹೋರಾದಲ್ಲಿ ತೆಗೆದುಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಉಪಯುಕ್ತವಾದಂಥ ಸಮಯ ಇದು ವ್ಯಾಪಾರಸ್ಥರಿಗೆ. ಇದು ಈ ದಿನ ಬೆಳಿಗ್ಗೆ 6:45 ಬೆಳಿಗ್ಗೆ 7:43 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:29 ಹಾಗೆ ರಾತ್ರಿ 8:25 ರಾತ್ರಿ 9:27 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಈ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಒಂದು ಪ್ರಯತ್ನ ಅಷ್ಟೊಂದು ಫಲವನ್ನು ಕೊಡಲ್ಲ. ಹಾಗೆ ಈ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಇನ್ನು ಯಾವುದೇ ರೀತಿಯಲ್ಲಿ ಬಂಡವಾಳ ತೊಡಗಿಸುವಂಥದ್ದು, ಹಾಗೆ ಈ ವ್ಯಾಪಾರಿ ಸಂಬಂಧವಾಗಿ ಮಾಡುವಂಥ ಕೆಲವೊಂದು ಪ್ರಯಾಣಗಳು, ಇದನ್ನೆಲ್ಲ ಆದಷ್ಟು ಶುಕ್ರ ಹೋರಾದಲ್ಲಿ ಅವಾಯ್ಡ್ ಮಾಡಿ. ಇದು ಈ ದಿನ ಪ್ರಾತಃ ಕಾಲ 5:43 ಬೆಳಿಗ್ಗೆ 6:45 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:31 ಹಾಗೆ ರಾತ್ರಿ 7:23 ರಾತ್ರಿ 8:25 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಈ ಕುಜ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು, ರಿಯಲ್ ಎಸ್ಟೇಟ್ ವಿಚಾರಗಳನ್ನು ಯಾರು ಅನುಸರಣೆ ಮಾಡ್ತಿದ್ದೀರಿ ಅಂಥವ್ರಿಗೆ ಕುಜ ಹೋರ ಬಹಳ ಚೆನ್ನಾಗಿದೆ, ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ನಿಮ್ಮ ಒಂದು ಉತ್ಪನ್ನಗಳನ್ನು ಮಾರ್ಕೆಟಿಂಗ್ ಮಾಡುವಂಥ ವಿಚಾರ ಆಗಲಿ, ಅಥವಾ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂಥ ವಿಚಾರದಲ್ಲಾಗಲಿ, ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥ ವಿಚಾರದಲ್ಲಾಗಲಿ ನೀವು ಕುಜ ಹೋರವನ್ನು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಇದು ಈ ದಿನ ಬೆಳಿಗ್ಗೆ 10:37 ಬೆಳಿಗ್ಗೆ 11:35 ಹಾಗೆ ಸಂಜೆ 5:23 ಸಂಜೆ 6:21 ಇನ್ನು ರಾತ್ರಿ 12:33 ರಾತ್ರಿ 1:35 ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಯಾವ ಹೊರದಲ್ಲಿ ಯಾವ ಕೆಲಸ ಮಾಡಿದ್ರೆ ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ, ಯಾವ ಕೆಲಸಕ್ಕೆ ಯಾವ ಹೊರ ಸೂಕ್ತ, ಇದನ್ನು ಕೂಡ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ.
ಹಾಗೆ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೂ ಕೂಡ ಇದರಿಂದ ಸಾಧ್ಯ ಆಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿ, ಇದು ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಹಾಗೆ ಬಂಧುಗಳೇ, ನಾವು ಅಡ್ವೆಂಚರಸ್ ಟ್ರಾವೆಲರ್ ಅನ್ನುವಂಥ ಒಂದು ಪ್ರವಾಸಿ ಕಥನವನ್ನು ಹೇಳುವಂಥ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡಿದ್ದೇವೆ. ಇದರ ಹೆಸರು @60 ಅಂತ ಹೇಳಿ, 8060. ಇದರಲ್ಲಿ ನಾವು ನಮ್ಮ ದೇಶದಲ್ಲಿ ಇರುವಂಥ ಬಹಳ ವಿಶೇಷವಾದಂತಹ ಸ್ಥಳಗಳಿಗೆ, ಅದು ದೇವಸ್ಥಾನಗಳಿರ್ಬೋದು ಅಥವಾ ಯಾವುದೇ ರೀತಿಯ ವಾಸ್ತು ವಿಚಾರಗಳನ್ನು ತಿಳಿಸುವಂತಹ ಸ್ಥಳಗಳಿರ್ಬೋದು, ನಮ್ಮ ಕಣ್ಮನಗಳನ್ನು ತಣಿಸುವಂತಹ ಸ್ಥಳಗಳಿರ್ಬೋದು, ಇಂಥದ್ದರ ಬಗ್ಗೆ ವಸ್ತುನಿಷ್ಠವಾದಂತಹ ಒಂದು ಮಾಹಿತಿಯನ್ನು ಕೊಡುವಂಥ ಉದ್ದೇಶ @60 ಹಾಗಾಗಿ ನಮ್ಮ ಪ್ರಯಾಣದ ಸಂದರ್ಭದಲ್ಲಿ ಕಂಡುಬರುವಂಥ ಉತ್ತಮ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಇದರಲ್ಲಿ ತುಂಬ ಮಾಹಿತಿಗಳಿರುತ್ತೆ, ಮನರಂಜನೆ ಕೂಡ ಇರುತ್ತೆ. ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಲ್ಲಿನ ಕಾರ್ಯಕ್ರಮಗಳನ್ನು ಕೂಡ ವೀಕ್ಷಣೆ ಮಾಡಿ ನಮಗೆ ನಿಮ್ಮ ಬೆಂಬಲವನ್ನು ಕೊಡಿ, ನಮಗೆ ಆಶೀರ್ವಾದ ಮಾಡಿ. ನಿಮ್ಮ ಸಪೋರ್ಟ್ ಯಾವತ್ತೂ ಕೂಡ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ @60ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಹೇಳ್ತಾ, ಈ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವಂತಹ 27 ನಕ್ಷತ್ರಗಳಿದೆಯಲ್ಲ, ಇವುಗಳನ್ನು ಅವುಗಳ ಫಲಗಳ ಆಧಾರದ ಮೇಲೆ, ಅವುಗಳ ಶಕ್ತಿಯ ಆಧಾರದ ಮೇಲೆ 4 ವಿಧಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅದರ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಯಾವ ನಕ್ಷತ್ರ ಯಾವ ಕೆಲಸಕ್ಕೆ ತುಂಬ ಸೂಕ್ತವಾಗಿದೆ ಅನ್ನುವಂಥ ವಿಚಾರ, ಇದನ್ನು ಸ್ಥೂಲವಾಗಿ ನಾವು ನೋಡಬಹುದು. ಮೊದಲನೇದಾಗಿ ಇಲ್ಲಿ ಅಂಧ ನಕ್ಷತ್ರಗಳು ಅಂತ ಹೇಳ್ತಾರೆ. ಅತ್ಯಂತ ಅಶುಭ ಫಲವನ್ನು ನೀಡೋ ಕಾರಣದಿಂದ ಮುಹೂರ್ತಗಳಿಗೆ ಈ ಒಂದು ನಕ್ಷತ್ರಗಳು ಸೂಕ್ತ ಅಲ್ಲ. ಹಾಗಾಗಿ ಅಂಥ ನಕ್ಷತ್ರಗಳಿರೋ ದಿನದಂದು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಇದೆ. ಇನ್ನು ಮಂದ ನಕ್ಷತ್ರಗಳು ಅಂದರೆ ತುಂಬ ನಿಧಾನವಾಗಿ ಫಲವನ್ನು ನೀಡುವಂಥ ನಕ್ಷತ್ರಗಳು ಕೆಲವಿದೆ. ಅದು 4 ನಕ್ಷತ್ರ ಇದೆ. ಇನ್ನು ಅಂಧ ನಕ್ಷತ್ರ 3 ಇರುತ್ತೆ. ಇದು ನಿಧಾನವಾಗಿ ಫಲವನ್ನು ಕೊಡುವಂಥದ್ದು. ಪ್ರಯತ್ನ ಮಾಡಿದಷ್ಟು ಮಾತ್ರ ಸೀಮಿತವಾದಂಥ ಒಂದು ಯಶಸ್ಸು ಸಿಕ್ಕತ್ತೆ. ಅಂಥವುಗಳಿಗೆ ಮಂದ ನಕ್ಷತ್ರಗಳು ಅಂತ ಹೇಳ್ತಾರೆ. ಇನ್ನು ಸುಲೋಚನ ನಕ್ಷತ್ರಗಳು, ಇದು 8 ಇದೆ. ಇಲ್ಲಿ ಶುಭವಾದಂತಹ ನಕ್ಷತ್ರಗಳಿದು. ಸುಲೋಚನ ಅಂತ ಹೇಳಿದ್ರೆ ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಡುವಂಥ ನಕ್ಷತ್ರಗಳು. ಹಾಗಾಗಿ ಸ್ಥಿರವಾಗಿರುವಂಥದ್ದು, ಹಾಗೆ ಬೆಳವಣಿಗೆಗೆ ಒಳ್ಳೆಯ ಫಲವನ್ನು ನೀಡುವಂಥ ನಕ್ಷತ್ರಗಳು. ಆ ಕಾರಣದಿಂದಲಾಗಲಿ ವಿವಾಹವನ್ನಾಗಲಿ, ಗೃಹ ಪ್ರವೇಶವನ್ನಾಗಲಿ, ವ್ಯಾಪಾರ ಆರಂಭವನ್ನಾಗಲಿ ಈ ಒಂದು ಮುಹೂರ್ತದಲ್ಲಿ ಅಥವಾ ಈ ನಕ್ಷತ್ರಗಳಿರುವಂತಹ ದಿನದಲ್ಲಿ ಆರಂಭ ಮಾಡಿದ್ರೆ ಅತ್ಯಂತ ಉತ್ತಮ ಫಲಗಳು ಸಿಕ್ಕತ್ತೆ. ಇನ್ನು 12 ನಕ್ಷತ್ರಗಳಿದೆ. ಅದು ಮಿಶ್ರ ಫಲಗಳನ್ನು ಕೊಡುವಂಥ ನಕ್ಷತ್ರಗಳು. ಕೆಲವು ಸಂದರ್ಭಗಳಲ್ಲಿ ಶುಭವನ್ನು ಕೊಡುತ್ತೆ, ಕೆಲವು ಸಂದರ್ಭದಲ್ಲಿ ಅಶುಭವನ್ನು ಕೊಡುವಂಥದ್ದು. ಅಂದರೆ ಆ ಫಲಾಫಲಗಳು ನಿರ್ಧಾರ ಆಗುವಂಥದ್ದು ಆ ಒಂದು ಸಮಯಕ್ಕೆ, ಸಂದರ್ಭಕ್ಕೆ ಅನುಸಾರವಾಗಿ. ಹಾಗಾಗಿನೇ ಮಿಶ್ರ ಫಲ ನಕ್ಷತ್ರಗಳನ್ನು ಮುಹೂರ್ತಗಳಲ್ಲಿ ನೇರವಾಗಿ ಆಯ್ಕೆ ಮಾಡಬಾರ್ದು. ಇವುಗಳ ಸಂದರ್ಭದಲ್ಲಿ ಲಗ್ನ ಶುದ್ಧತೆಯನ್ನು ನೋಡಬೇಕು, ತಿಥಿ ಬಲವನ್ನು ನೋಡಬೇಕು, ಗ್ರಹ ಬಲವನ್ನು ನೋಡಬೇಕು, ದಿನಶುದ್ಧಿಯನ್ನು ನೋಡಬೇಕು, ಯೋಗಗಳ ಪರಿಶೀಲನೆ ಮಾಡಿ ನಂತರ ಎಲ್ಲ ಅಂಶಗಳು ಕೂಡ ಅನುಕೂಲವಾಗಿದ್ದರೆ ಮಾತ್ರ ಈ ಮಿಶ್ರ ಫಲ ನಕ್ಷತ್ರಗಳನ್ನು ನಾವು ಮುಹೂರ್ತಕ್ಕೆ ಆಯ್ಕೆ ಮಾಡ್ಬೋದು. ಆಗ ಅದು ಶುಭ ಫಲಗಳನ್ನು ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಒಂದು ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಜಾಸ್ತಿ ಇರುತ್ತೆ, ಕೆಲಸಗಳು ತುಂಬ ವಿಳಂಬವಾಗಿ ಆರಂಭ ಆಗುತ್ತೆ, ವಿಳಂಬವಾದ ಫಲಿತಾಂಶವನ್ನು ತರುತ್ತೆ. ಇದರಿಂದ ಆ ಕಾರ್ಯ ಮಾಡೋವಂಥವ್ರಿಗೆ ತುಂಬ ಅಸಮಾಧಾನ ಉಂಟಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿನೇ ಶ್ರೇಷ್ಠವಾದ ಮುಹೂರ್ತಕ್ಕಾಗಿ ನಕ್ಷತ್ರದ ಜೊತೆ ಸಂಪೂರ್ಣವಾಗಿ ಪಂಚಾಂಗವನ್ನು ಪರಿಶೀಲನೆ ಮಾಡುವಂಥದ್ದು ತುಂಬ ಮುಖ್ಯ. ಇದು ಜ್ಯೋತಿಷ್ಯ ಶಾಸ್ತ್ರದ ಒಂದು ಮೂಲ ಉದ್ದೇಶ ಕೂಡ. ಹಾಗಾಗಿನೇ ಈ ನಕ್ಷತ್ರಗಳ ಶಾಸ್ತ್ರೀಯ ಗುಣಗಳೇನು, ಹಾಗೆ ಯಾವ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ಮಾಡ್ಬೋದು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಬಹಳ ಮುಖ್ಯವಾಗಿ ಅಂಧ, ಮಂದ ಮತ್ತು ಸುಲೋಚನ ಅನ್ನುವಂಥ 3 ವರ್ಗಗಳಲ್ಲಿ ವಿಂಗಡಿಸಿರುವಂಥ ಈ ನಕ್ಷತ್ರಗಳನ್ನು ನಾವು ಈಗ ನೋಡೋಣ. ಏಕೆಂದರೆ ಇದು ಕಾರ್ಯಸಿದ್ಧಿ ಉಂಟಾಗಲಿಕ್ಕೆ ನಮಗೆ ಆ ನಕ್ಷತ್ರಗಳ ಬಲ ಬಹಳ ಮುಖ್ಯವಾಗಿ ಬೇಕು. ಹಾಗಾಗಿ ಇಲ್ಲಿ ಮೊದಲನೇದಾಗಿ ಅಂಧ ನಕ್ಷತ್ರಗಳು. ಅಂಧ ಅಂದರೆ ಬ್ಲೈಂಡ್ ಅಂತ, ಅಂದರೆ ಈ ಫಲಗಳು ತುಂಬ ತಡ ಆಗುತ್ತೆ ಮತ್ತು ಅಸ್ಪಷ್ಟವಾಗಿರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಯಾವ ರೀತಿಯಲ್ಲಿ ಕೆಲವು ವಸ್ತುಗಳಾಗಲಿ, ಕೆಲವು ವಿಚಾರಗಳಾಗಲಿ ಕಣ್ಣಿಗೆ ಕಾಣಲ್ವೋ ಅದೇ ರೀತಿಯಲ್ಲಿ ಇದರ ಫಲ ಕೂಡ ನಮಗೆ ಗೋಚರಿಸಲ್ಲ.
ಹಾಗಾಗಿನೇ ಕೆಲವೊಮ್ಮೆ ಗೊಂದಲದ ಮೂಲಕ ಫಲಿತಾಂಶ ಇರೋದ್ರಿಂದ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ನಕ್ಷತ್ರಗಳಿರುವಂತಹ ಸಂದರ್ಭದಲ್ಲಿ ಅಂದರೆ ಈ ಅಂಧ ನಕ್ಷತ್ರಗಳು ಕೃತ್ತಿಕ, ಮಖ ಮತ್ತು ಮೂಲ, ಈ 3 ನಕ್ಷತ್ರಗಳಿರುವಂತಹ ದಿನದಲ್ಲಿ ಕೆಲಸಗಳು ಆರಂಭ ಆದರೆ ಅದರಲ್ಲಿ ಫಲ ಕೊಡೋದ್ರಲ್ಲಿ ತುಂಬ ವಿಳಂಬ ಆಗುತ್ತೆ, ತಪ್ಪು ನಿರ್ಣಯಗಳಾಗ್ಬಿಡುತ್ತೆ, ಮತ್ತು ಮೋಸಕ್ಕೆ ಒಳಗಾಗುವಂಥದ್ದು, ಹಾಗೆ ಅಸ್ಪಷ್ಟವಾದಂತಹ ಫಲಿತಾಂಶ ಬಂದಾಗ ಅದನ್ನು ಅನುಭವಿಸಲಿಕ್ಕೆ ನಮಗೆ ಸಾಧ್ಯ ಆಗಲ್ಲ. ನಮ್ಮ ಶ್ರಮ ಜಾಸ್ತಿ ಇರುತ್ತೆ, ಆದರೆ ತೃಪ್ತಿ ಕಡಿಮೆ ಇರುತ್ತೆ. ಹಾಗೆ ಈ ಪ್ರಾರಂಭದ ಹಂತದಲ್ಲಿ ಅಡಚಣೆಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ವಿವಾಹ ಆಗಲಿ, ಗೃಹ ಪ್ರವೇಶ ಆಗಲಿ, ವಾಹನ ಖರೀದಿ ಮಾಡುವಂಥದ್ದಾಗಲಿ, ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂಥದ್ದನ್ನಾಗಲಿ ಆದಷ್ಟು ಈ ನಕ್ಷತ್ರಗಳಿರುವಂತಹ ದಿನದಲ್ಲಿ ಮಾಡಬಾರ್ದು. ಆದರೆ ಇಲ್ಲಿ ಕೆಲವರು ಮಂತ್ರ ಸಾಧನೆಯನ್ನು ಮಾಡ್ತಾರೆ, ಯಂತ್ರ ಮಂತ್ರ ತಂತ್ರ ಕಲಿಯುವಂಥದ್ದು, ಕೆಲವರು ಸಂಶೋಧನೆಗಳನ್ನು ಮಾಡ್ತಾರೆ, ಇನ್ನು ಹಳೆಯ ಕೆಲಸಗಳನ್ನು, ಬಾಕಿ ಇರುವಂಥ ಕೆಲಸಗಳನ್ನು ಪೂರ್ಣಗೊಳಿಸಲಿಕ್ಕೆ ಮತ್ತು ತಪಸ್ಸನ್ನು ಮಾಡಲಿಕ್ಕೆ, ಯೋಗ ಸಾಧನೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಈ ಅಂಧ ನಕ್ಷತ್ರಗಳು ಬಹಳ ಸೂಕ್ತವಾಗಿ ಇರುವಂಥದ್ದು. ಒಂದು ವೇಳೆ ಈ ಜನ್ಮ ನಕ್ಷತ್ರವೇ ಅಂಧ ಆಗಿದ್ರೆ, ಅಂದರೆ ಅಂಥ ನಕ್ಷತ್ರದಲ್ಲೇ ಯಾರಾದರೂ ಹುಟ್ಟಿದ್ರೆ ಅವರಿಗೆ ಜೀವನದಲ್ಲಿ ಯಶಸ್ಸು ತಡವಾಗಿ ಸಿಕ್ಕತ್ತೆ. 44 ವರ್ಷಗಳ ನಂತರನೇ ಅವರೇನಾದರೂ ಒಂದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟರವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯ ರೆಕಗ್ನಿಷನ್ ಅನ್ನುವಂಥದ್ದು ಇರಲ್ಲ. ಏಕೆಂದರೆ ಪ್ರಾರಂಭದ ಕಷ್ಟಗಳು ಜಾಸ್ತಿ, ನಂತರ ಒಂದು ಸ್ಥಿರತೆಯನ್ನು ಕಾಣ್ಕೊಳ್ಳುವಂಥ ಸಂದರ್ಭ ಇರುತ್ತೆ. ಅಂಥವ್ರಿಗೆ ಆಧ್ಯಾತ್ಮಿಕ ಪ್ರವೃತ್ತಿ ಹೆಚ್ಚಾಗಿರುತ್ತೆ. ಇನ್ನು ಕಲಿಯುವ ಪಾಠ ಈ ಜನ್ಮದಲ್ಲಿ ಬಹಳ ಮುಖ್ಯ, ಅಂದರೆ ಸಹನೆ ಇರಬೇಕು. ಅದು ಬಹಳ ಮುಖ್ಯವಾಗಿ ಇವರು ಕಲ್ತ್ಕೊಂಡ್ರೆ ಈ ಅಂಧ ನಕ್ಷತ್ರದಲ್ಲಿ ಜನಿಸಿದಂಥವರು ಅಲ್ಪ ಸ್ವಲ್ಪ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ತಾಳ್ಮೆ ಇರಬೇಕು. ಇನ್ನು ಎರಡನೇ ವಿಧ ಅಂತ ಹೇಳಿದ್ರೆ ಮಂದ ನಕ್ಷತ್ರಗಳು. ಮಂದ ಅಂತ ಹೇಳಿದ್ರೆ ಬಹಳ ಸ್ಲೋ, ತುಂಬ ನಿಧಾನ, ಆದರೆ ಸ್ಥಿರವಾದ ಫಲಿತಾಂಶವನ್ನು ನೀಡುವಂಥ ನಕ್ಷತ್ರಗಳಿದು. ಹೀಗೆ ಈ ನಕ್ಷತ್ರಗಳಲ್ಲಿ ಮಾಡುವಂಥ ಕಾರ್ಯಗಳೇನಿದೆ ಅದರ ಫಲ ಕಾಲಕ್ರಮೇಣ ದೃಢವಾಗಿ ನಮಗೆ ಸಿಕ್ಕತ್ತೆ. ಪ್ರಾರಂಭದಲ್ಲಿ ಕಾಣಿಸಲ್ಲ, ಆದರೆ ಹೋಗ್ತಾ ಹೋಗ್ತಾ ಆ ಒಂದು ಕೆಲಸಗಳ ಫಲ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಶ್ರಮಕ್ಕೆ ತಕ್ಕ ಫಲ ಸಿಕ್ಕತ್ತೆ. ಆತುರ ಇಲ್ಲದಂತಹ ಯಶಸ್ಸು ಸಿಕ್ಕತ್ತೆ. ಆದರೆ ಆ ಯಶಸ್ಸಿನಲ್ಲಿ ಒಂದು ಸ್ಥಿರತೆ ಇರುತ್ತೆ, ಭದ್ರತೆ ಇರುತ್ತೆ. ಆದರೆ ಸ್ವಲ್ಪ ಹೊಂದಾಣಿಕೆ, ಸ್ವಲ್ಪ ಸಹನೆಯ ಮೂಲಕ ಇವರು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ರೋಹಿಣಿ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಉತ್ತರ ಭಾದ್ರ ಈ ನಕ್ಷತ್ರ ಮಂದ ನಕ್ಷತ್ರಗಳ ಪಟ್ಟಿಗೆ ಸೇರುವಂಥದ್ದು. ಇನ್ನು ಮುಹೂರ್ತಗಳ ದೃಷ್ಟಿಯಿಂದ ಇಲ್ಲಿ ಅಂದರೆ ಈ ಮಂದ ನಕ್ಷತ್ರಗಳಿರುವಂತಹ ದಿನದಂದು ವಿದ್ಯಾಭ್ಯಾಸವನ್ನು ಆರಂಭ ಮಾಡ್ಬೋದು, ಉದ್ಯೋಗಕ್ಕೆ ಸೇರ್ಪಡೆ ಆಗ್ಬೋದು, ಕೃಷಿ ಇತ್ಯಾದಿ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಆರಂಭ ಮಾಡ್ಬೋದು. ಹಾಗೆ ನಿಮ್ಮಲ್ಲಿ ಯಾವುದೇ ರೀತಿಯ ದೀರ್ಘಾವಧಿ ಯೋಜನೆಗಳಿದ್ದರೆ ಅದನ್ನು ಆರಂಭ ಮಾಡಲಿಕ್ಕೆ ಈ ಮಂದ ನಕ್ಷತ್ರಗಳು ಸಪೋರ್ಟಿವ್ ಆಗಿರುತ್ತೆ. ಒಂದು ವೇಳೆ ಈ ಜನ್ಮ ನಕ್ಷತ್ರವೇ ಮಂದ ಆಗಿದ್ದರೆ, ಅಂದರೆ ಈಗಾಗಲೇ ಹೇಳಿದಾಗೆ ಮಂದ ನಕ್ಷತ್ರದಲ್ಲೇ ಜನನ ಆಗಿದ್ದರೆ ಅವರ ಜೀವನ ನಿಧಾನವಾಗಿ ರೂಪುಗೊಳ್ಳುತ್ತೆ. ಮಧ್ಯ ವಯಸ್ಸಿನ ನಂತರ ಉತ್ತಮ ಫಲವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆದರೆ ಅಂಥವರು ತುಂಬ ಕಷ್ಟಪಡ್ತಾ ಇರ್ತಾರೆ, ಆದರೆ ಶಾಶ್ವತವಾದಂತಹ ಒಂದು ಗೌರವವನ್ನು ಪಡ್ಕೊಳ್ತಾರೆ. ಹಾಗೆ ಸ್ಥಿರಾಸ್ತಿ, ಅದು ಪಿತ್ರಾರ್ಜಿತವಾಗಿ ಬರ್ಬೋದು ಅಥವಾ ಸ್ವಯಾರ್ಜಿತವಾಗಿ ಬರಬಹುದು. ಒಟ್ಟಾರೆ ಈ ಶಾಶ್ವತವಾದ ಆಸ್ತಿಯನ್ನು ಕೂಡ ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ಈ ಮೂರನೇ ವಿಧಾನ ಅಂತ ಹೇಳಿದ್ರೆ ಸುಲೋಚನ ನಕ್ಷತ್ರಗಳು. ಅಂದರೆ ಸುಲೋಚನ ಅಂತ ಹೇಳಿದ್ರೆ ಕಣ್ಣಿಗೆ ಸ್ಪಷ್ಟವಾಗಿ ಕಾಣುವಂಥದ್ದು, ತುಂಬ ಕ್ಲಾರಿಟಿ ಇರುವಂಥದ್ದು. ಅಂದರೆ ಈ ನಕ್ಷತ್ರಗಳಿರುವಂಥ ದಿನದಲ್ಲಿ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಸ್ಪಷ್ಟತೆ ಇರುತ್ತೆ. ಏಕೆಂದರೆ ಸುಲೋಚನ ಅಂದ್ರೇ ಸ್ಪಷ್ಟ ದೃಷ್ಟಿಯುಳ್ಳವರು ಅನ್ನುವಂಥ ಒಂದು ಅರ್ಥ. ಹಾಗಾಗಿ ಈ ನಕ್ಷತ್ರಗಳಲ್ಲಿ ಮಾಡಿದಂತಹ ಕಾರ್ಯಗಳ ಫಲ ಶೀಘ್ರವಾಗಿ ಸಿಕ್ಕತ್ತೆ, ನೇರವಾಗಿ ಸಿಕ್ಕತ್ತೆ. ಹಾಗೆ ಇಲ್ಲಿ ಈ ನಕ್ಷತ್ರಗಳ ಒಂದು ಶಾಸ್ತ್ರೀಯ ಲಕ್ಷಣ ಹೇಗಿದೆ ಅಂತ ಹೇಳಿದ್ರೆ ಈ ನಕ್ಷತ್ರಗಳಂದು ಮಾಡುವಂತಹ ಕೆಲಸ ಕಾರ್ಯಗಳಿಂದ ಜನಪ್ರಿಯತೆ ಹೆಚ್ಚಾಗುತ್ತೆ. ಅವರು ತೆಗೆದುಕೊಳ್ಳುವಂತಹ ನಿರ್ಣಯ ಬಹಳ ಸ್ಪಷ್ಟವಾಗಿರುತ್ತೆ ಮತ್ತು ಬೇಗ ಯಶಸ್ಸನ್ನು ಕೊಡೋದ್ರಿಂದ ಹೆಚ್ಚು ಜನ ಈ ಸುಲೋಚನ ನಕ್ಷತ್ರಗಳನ್ನೇ ಆಯ್ಕೆ ಮಾಡುವಂಥದ್ದು ಇದೆ. ಏಕೆಂದರೆ ಶುಭ ಆರಂಭಕ್ಕೆ, ಶುಭ ಕಾರ್ಯಗಳಿಗೆ ಈ ನಕ್ಷತ್ರಗಳು ಅತ್ಯುತ್ತಮವಾಗಿ ಇರುವಂಥದ್ದು. ಇಲ್ಲಿ ಅಶ್ವಿನಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಹಸ್ತ ನಕ್ಷತ್ರ, ಅನುರಾಧ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ ಮತ್ತು ಶತಭಿಷ ನಕ್ಷತ್ರ ಸುಲೋಚನ ನಕ್ಷತ್ರಗಳು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಶ್ರವಣ ಮತ್ತು ಧನಿಷ್ಠ ನಕ್ಷತ್ರಗಳು ವಿವಾಹಕ್ಕೆ ಯೋಗ್ಯ ಅಲ್ಲ. ಅದನ್ನು ಬಿಟ್ಟು ಬೇರೆ
ಕಾರ್ಯಗಳನ್ನು ಆರಂಭ ಮಾಡ್ಬೋದು. ಹಾಗಾಗಿ ವಿವಾಹಕ್ಕಾಗಲಿ, ವ್ಯಾಪಾರಕ್ಕೆ, ಗೃಹ ಪ್ರವೇಶಕ್ಕೆ, ಪ್ರಯಾಣಕ್ಕೆ, ವಾಹನ ಖರೀದಿಗೆ ಈ ಸುಲೋಚನ ನಕ್ಷತ್ರಗಳ ಇರುವಂತಹ ದಿನ ಉತ್ತಮವಾಗಿರುತ್ತೆ. ಇಲ್ಲಿ ಫಲಿತಾಂಶಗಳು ಬೇಗ ಸಿಕ್ಕುವಂಥದ್ದು. ಹಾಗೆ ಜೀವನದಲ್ಲೂ ಕೂಡ ಅವಕಾಶಗಳು ಬೇಗ ಬೇಗ ಸಿಗ್ತಾ ಇರುತ್ತೆ. ಸಮಾಜದಲ್ಲಿ ಗುರುತಿಸ್ಕೊಳ್ಳುವಂಥ ವ್ಯಕ್ತಿಯಾಗಿ ರೂಪುಗೊಳ್ತಾರೆ. ನಾಯಕತ್ವದ ಗುಣಗಳಿರುತ್ತೆ. ಆದರೆ ಇವರಿಗೆ ಸ್ವಲ್ಪ ಅಹಂ ಅನ್ನುವಂಥದ್ದು ಬಂದ್ಬಿಡುತ್ತೆ. ಏಕೆಂದರೆ ಯಶಸ್ಸು ಬಂದಾಗ ಯಶಸ್ಸಿನ ಮೆಟ್ಟಿಲನ್ನು ಏರ್ತಾ ಇದ್ದ ಹಾಗೆ ಯಾವುದೋ ಒಂದು ಅವಗುಣ ಬರಬೇಕಲ್ಲ, ಅದರಲ್ಲಿ ನಾನು ನನ್ನದು ಅನ್ನುವಂಥ ಅಹಂಕಾರ ಬರೋದ್ರಿಂದಲೇ ಇವರು ಬಹಳ ಬೇಗ ಜನರ ಅವಕೃಪೆಗೆ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆ ಬೇಕು ಇಂಥವ್ರಿಗೆ. ಹಾಗಾಗಿನೇ ಇಲ್ಲಿ ಸುಲೋಚನ ನಕ್ಷತ್ರಗಳಂದು ಉತ್ತಮವಾದಂಥ ಕಾರ್ಯಗಳನ್ನು ಆರಂಭ ಮಾಡ್ಬೋದು. ಹಾಗೆ ಶುಭಾರಂಭ ಈ ಸುಲೋಚನ ನಕ್ಷತ್ರ ಇರುವಂತಹ ದಿನ ಆಗುತ್ತೆ. ಇನ್ನು ಮಂದ ನಕ್ಷತ್ರ ಇರುವಂತಹ ದಿನ ಸ್ಥಿರ ಕಾರ್ಯಗಳನ್ನು ಮಾಡ್ಬೋದು. ಅಂಧ ನಕ್ಷತ್ರಗಳಿರುವಂತಹ ದಿನ ಯಾವುದೇ ಶುಭ ಕಾರ್ಯಗಳನ್ನು ಆರಂಭ ಮಾಡಬಹುದು. ಆದರೆ ನಮ್ಮ ಸಾಧನೆಗಾಗಿ, ನಮ್ಮ ತಪಸ್ಸಿಗೆ, ರಹಸ್ಯ ಕಾರ್ಯಾಚರಣೆಗೆ ಈ ಅಂಧ ನಕ್ಷತ್ರಗಳಿರುವಂತಹ ದಿನವನ್ನು ಆಯ್ಕೆ ಮಾಡಿಕೊಳ್ಬೋದು. ಹಾಗಾಗಿನೇ ಈ ನಕ್ಷತ್ರಗಳ ಬಲಾಬಲಗಳ ಮೇಲೆ, ಹಾಗೆ ಅವುಗಳು ಕೊಡುವಂತಹ ಫಲಾಫಲಗಳ ಮೇಲೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ಧರಿಸಬೇಕಾಗತ್ತೆ. ಇನ್ನು ಮಿಶ್ರ ಫಲವನ್ನು ಕೊಡುವಂತಹ ನಕ್ಷತ್ರಗಳು ಹೇಳಿದ್ವಿ. ಅದು ಉಳಿದ 12 ನಕ್ಷತ್ರಗಳು ಮಿಶ್ರ ಫಲವನ್ನು ಕೊಡುವಂಥದ್ದು. ಅದನ್ನು ಈಗಾಗಲೇ ಹೇಳಿದಾಗೆ ಮುಹೂರ್ತದಲ್ಲಿ ಅವುಗಳನ್ನು ನೇರವಾಗಿ ಆಯ್ಕೆ ಮಾಡಬಾರ್ದು. ಆದರೂ ಕೂಡ ಅದರಲ್ಲಿ ಒಂದು ಒಳ್ಳೆಯ ಮುಹೂರ್ತ ಅನ್ನುವಂಥದ್ದನ್ನು ಕಂಡುಕೊಳ್ಳಲಿಕ್ಕೂ ಕೂಡ ಸಾಧ್ಯ ಇದೆ. ಹಾಗಾಗಿ ಬಂಧುಗಳೇ, ಈ 27 ನಕ್ಷತ್ರಗಳು ಇರುವಂತಹ ದಿನ, ಹಾಗೆ ನಿಮ್ಮ ಒಂದು ಜನನ ಯಾವ ನಕ್ಷತ್ರದಲ್ಲಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ಬೋದು. ಇದರ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಯೋಜನೆಗಳು, ಅದರಲ್ಲೂ ಗುರುತರವಾದಂತಹ ಯೋಜನೆಗಳು, ಶಾಶ್ವತವಾದಂತಹ ಫಲವನ್ನು ಕೊಡುವಂತಹ ಯೋಜನೆಗಳು ಕೈಗೂಡಲ್ಲ. ಆರಂಭಿಕ ಅಡೆತಡೆಗಳು ತುಂಬ ಇರುತ್ತೆ. ಜೊತೆಗೆ ಈ ದಿನದ ಆಯ್ಕೆ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗೆ ಈ ಕೆಲಸ ಕಾರ್ಯಗಳಲ್ಲಿ ತುಂಬ ಗೊಂದಲಗಳಿರೋದ್ರಿಂದ ಕೆಲಸಗಳ ಬಗ್ಗೆ ಈ ದಿನ ನಿಮಗೆ ಅಷ್ಟೊಂದು ಆಸಕ್ತಿ ಇರಲ್ಲ. ಜೊತೆಗೆ ಈ ದಿನ ಕೋಪ ಕೂಡ ನಿಮಗೆ ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡುವಂಥದ್ದು. ಹಾಗೆ ಕುಟುಂಬದಲ್ಲಿ ತೀರಾ ಬೇಕಾದವರ ಜೊತೆಯಲ್ಲಿ ಈ ದಿನ ಮನಸ್ತಾಪಗಳಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಸಂಬಂಧಗಳಲ್ಲಿ ಈ ದಿನ ಸ್ವಲ್ಪ ಬಿರುಕು ಕಾಣಿಸುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಸ್ವಲ್ಪ ಪ್ರಯತ್ನವನ್ನು ಹೆಚ್ಚಿಸಬೇಕಾಗುತ್ತೆ. ಅಂದರೆ ಎಫರ್ಟ್ ಜಾಸ್ತಿ ಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಲಸ ಮುಂದುವರಿಯಲ್ಲ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಉತ್ತಮವಾದಂಥ ಸಮಯ ಏನೋ ಇದೆ. ಆದರೆ ನಿಮ್ಮ ಒಂದು ಸ್ನೇಹಿತರ ಆಯ್ಕೆ ಏನಿದೆ ಅದು ಅಷ್ಟೊಂದು ಸಮರ್ಪಕವಾಗಿಲ್ಲ. ಹಾಗಾಗಿನೇ ಈ ದಿನ ತಪ್ಪು ದಾರಿ ತುಳಿಯುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಉದ್ಯೋಗಸ್ಥರು ನಿಮ್ಮ ಮೇಲಧಿಕಾರಿಗಳ ಸಲಹೆಯನ್ನು ಪಡ್ಕೊಳ್ಳಿ. ಹಾಗೆ ವ್ಯವಹಾರ ಮಾಡುವಂಥವರು ಪರಿಸ್ಥಿತಿಯನ್ನು ಸ್ವಲ್ಪ ಸ್ಟಡಿ ಮಾಡಿ ಮುಂದುವರಿಬೇಕಾಗತ್ತೆ. ಯಾಕೆಂದರೆ ಈ ದಿನ ಸ್ಪರ್ಧೆ ಇದೆ, ಪೈಪೋಟಿ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸ್ವಲ್ಪ ಸಾಧಾರಣವಾಗಿರುವಂಥ ದಿನ. ಅದನ್ನು ನೀವು ಅತ್ಯುತ್ತಮ ದಿನ ಅಂತ ಹೇಳಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ತುಂಬ ತಾಳ್ಮೆ ಬೇಕು, ವಿವೇಚನೆ ಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಅಲ್ಕರಲ್ಲಿ ಚಂದ್ರ ಅಂದರೆ ಮಿಶ್ರ ಫಲಗಳು ಇರುತ್ತೆ. ಜೊತೆಗೆ ಈ ದಿನದ ಒಂದು ಸಮಸ್ಯೆಯನ್ನು ನೋಡುವಂಥ ಒಂದು ದೃಷ್ಟಿಕೋನವೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಸಮಸ್ಯೆ ನಿಮಗೆ ಸಮಸ್ಯೆಯಾಗಿ ಕಾಣಿಸಲ್ಲ. ಎಲ್ಲಿ ಸಮಸ್ಯೆ ಇಲ್ಲವೋ ಅಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಪರಿಭಾವಿಸುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಆಯ್ಕೆಯಾಗಲಿ, ನಿಮ್ಮ ಒಂದು ತೀರ್ಮಾನ ಆಗಲಿ ಸ್ವಲ್ಪ ವಿಚಿತ್ರವಾಗಿ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವು ತೊಂದರೆಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಇದು ಸ್ವಯಂಕೃತವಾಗಿ ಮಾಡಿಕೊಳ್ಳುವಂಥ ಅಪರಾಧಗಳು, ನೀವಾಗಿ ತಂದುಕೊಳ್ಳುವಂಥ ಸಮಸ್ಯೆಗಳಿದು. ಹಾಗಾಗಿನೇ ಈ ದಿನ ಸ್ವಲ್ಪ ಬುದ್ಧಿವಂತಿಕೆಯಿಂದಲೇ ನೀವು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ.
ಹಾಗೆ ಈ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳು ಈ ದಿನ ನಿಮ್ಮನ್ನು ತುಂಬ ಬಾಧಿಸುತ್ತೆ. ಇದರಿಂದ ಈ ಗೌರವದ ಪ್ರಶ್ನೆ ಕೂಡ ಉಂಟಾಗುವಂಥದ್ದು. ಯಾಕೆಂದರೆ ಕೆಲಸ ಅರ್ಧಂಬರ್ಧ ಆಯಿತು ಅಂತ ಹೇಳೇ ಅದಕ್ಕೆ ಸಂಬಂಧಪಟ್ಟಿರುವಂಥವರು ನಿಮ್ಮ ಮೇಲೆ ಗೂಬೆ ಕೂರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನೀವು ಎಷ್ಟೇ ಬುದ್ಧಿವಂತಿಕೆಯಿಂದ ವ್ಯವಹಾರಗಳನ್ನು ಮಾಡಿ ಅಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳಿರುತ್ತೆ. ವ್ಯಾಪಾರಂ ದ್ರೋಹ ಚಿಂತನಂ ಅಂತಾರಲ್ಲ, ಆ ರೀತಿ ಎಲ್ಲೋ ಒಂದು ಕಡೆ ಮೋಸ ಆಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಅಪರಿಚಿತರ ಜೊತೆ ವರ್ತನೆ ಮಾಡುವಂತಹ ಸಂದರ್ಭ, ಮಾತಾಡುವಂತಹ ಸಂದರ್ಭ ಸ್ವಲ್ಪ ಎಚ್ಚರಿಕೆ ಇರಲಿ. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರು, ಹೆಣ್ಣು ಮಕ್ಕಳು ಸ್ವಲ್ಪ ಜಾಗೃತರಾಗಿ ಈ ದಿನ ಇರಬೇಕಾಗತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ಅವಲಂಬಿಸಬೇಡಿ. ನಿಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯ, ನಿಮ್ಮ ವಿವೇಚನೆ ಮೇಲೆ ಮಾತ್ರ ಈ ದಿನ ನಿಮ್ಮ ಅವಲಂಬನೆ ಇದ್ದರೆ ಉತ್ತಮ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂತಹ ದಿನ. ಏಕೆಂದರೆ ಚಂದ್ರ ಈ ದಿನ ನಿಮಗೆ ತೃತೀಯದಲ್ಲಿದ್ದಾನೆ, ಕೀರ್ತಿ ಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಮುಂದುವರಿಸಲಿಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇರಲ್ಲ. ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸಮಾಧಾನ ಇದೆ. ನೆನ್ನೆಗಿಂತ ಈ ದಿನ ತುಂಬ ಉತ್ತಮವಾಗಿದೆ. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ತುಂಬ ಬ್ಯಾಲೆನ್ಸ್ ಮಾಡುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಹಾಗೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಯಾರಿಗೂ ನೋವಾಗಬಾರ್ದು ಅನ್ನುವಂಥ ರೀತಿಯಲ್ಲಿ ನಿಮ್ಮ ನಡತೆ ಇರುತ್ತೆ. ಹಾಗೆ ಈ ದಿನ ಸ್ವಲ್ಪ ಸವಾಲುಗಳಿರ್ಬೋದು, ಚಾಲೆಂಜಸ್ ಅನ್ನುವಂಥದ್ದು ಬರ್ಬೋದು. ಆದರೆ ಬಹಳ ಬುದ್ಧಿವಂತಿಕೆಯಿಂದ ಅವುಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಪ್ರಯತ್ನಕ್ಕೆ ತಕ್ಕ ಫಲ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಮನಸ್ಸು ಬಹಳ ಖುಷಿಯಾಗಿರುತ್ತೆ, ಸಂತುಷ್ಟವಾಗಿರುತ್ತೆ. ಏಕೆಂದರೆ ನಿಮ್ಮ ಹಿಂದಿನ ಕೆಲಸ ಕಾರ್ಯಗಳಿಂದ ಈ ದಿನದ ಫಲಿತಾಂಶಗಳೇನಿದೆ ಬರುವಂಥದ್ದು ಅದು ತುಂಬ ಅನುಕೂಲಕರವಾಗೇ ಇರುತ್ತೆ. ಹಾಗೆ ಮನೆಯ ವಾತಾವರಣ ಸ್ವಲ್ಪ ಸಾಧಾರಣವಾಗಿರ್ಬೋದು, ಆದರೂ ಕೂಡ ನಿಮ್ಮ ಶ್ರಮ, ನಿಮ್ಮ ತ್ಯಾಗ ಈ ದಿನ ಎದ್ದು ಕಾಣಿಸುತ್ತೆ. ಹಾಗೆ ಕುಟುಂಬದಲ್ಲೂ ಕೂಡ ನಿಮ್ಮ ಒಂದು ವ್ಯವಸ್ಥಿತವಾದಂತಹ ಕಾರ್ಯ ಹೈಲೈಟ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಒಳ್ಳೆಯ ಗೌರವ ಸಂಪಾದನೆ ಆಗುತ್ತೆ, ಒಳ್ಳೆಯ ಕೀರ್ತಿ ಸಂಪಾದನೆ ಮಾಡ್ಕೊಳ್ತೀರಿ. ಜೊತೆಗೆ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ತೀರಿ. ಮಾತು ನಿಮಗೆ ಈ ದಿನ ತುಂಬ ಒಂದು ಉತ್ತಮವಾದಂಥ ಅಸ್ತ್ರವಾಗಿ ಇರುತ್ತೆ. ಅದೇ ಒಂದು ವೆಪನ್. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆ, ಕುಟುಂಬ ಸ್ಥಾನ ಇದು, ಧನಸ್ಥಾನ, ವಾಕ್ಸ್ಥಾನ ಇದು. ಹಾಗಾಗಿ ಈ ದಿನ 2ರಲ್ಲಿ ಚಂದ್ರ ಇದ್ದಾಗ ಮಿಶ್ರ ಫಲಗಳ ಯೋಗ ಇರುತ್ತೆ. ಹಾಗೆ ಈ ದಿನ ಜವಾಬ್ದಾರಿಯುತವಾದಂತಹ ಕೆಲಸ ಕಾರ್ಯಗಳನ್ನು ನಿಮ್ಮಿಂದ ಪೂರೈಸಲಿಕ್ಕೆ ಸಾಧ್ಯ ಆಗಲ್ಲ, ಪೂರ್ಣಗೊಳಿಸಲಿಕ್ಕೆ ಆಗಲ್ಲ. ಅರ್ಧಂಬರ್ಧದಲ್ಲೇ ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. ಏಕೆಂದರೆ ಈ ದಿನದ ಮನಸ್ಸು ನಿಮಗೆ ಚಂಚಲವಾಗಿ ಇರುವಂಥದ್ದು. ಹಾಗಾಗಿ ಒಂದು ಕೆಲಸ ನಿಮಗೆ ಅನುಕೂಲ ಆಗ್ತಾ ಇಲ್ಲ, ಅದು ವರ್ಕೌಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಬಹಳ ಬೇಗ ಯೂಟರ್ನ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಆ ಕೆಲಸ ಬಿಟ್ಟು ಬೇರೊಂದು ಕೆಲಸಕ್ಕೆ ಕೈ ಹಾಕುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳ ಜೊತೆ ಆಗಲಿ ಅಥವಾ ಸ್ನೇಹಿತರ ಜೊತೆ ಆಗಲಿ ಏನೋ ಮನಸ್ತಾಪಗಳನ್ನು ಮಾಡ್ಕೊಳ್ತೀರಿ. ಹುಚ್ಚು ಆವೇಶ, ನಿಮಗೆ ಏನೋ ಒಂದನ್ನು ಸಾಧನೆ ಮಾಡಬೇಕು ಅಂತೇಳಿ ಹೋಗ್ತೀರಿ. ಎಲ್ಲರೂ ಕೂಡ ನಿಮಗೆ ಗೌಣವಾಗ್ತಾರೆ. ನೀವೇ ಶ್ರೇಷ್ಠ ಅನ್ನುವಂಥ ಒಂದು ಅಹಂ ಮನಸ್ಸಿಗೆ ಬರುವಂಥದ್ದು ಇರುತ್ತೆ. ಇದರಿಂದ ವ್ಯತ್ಯಯಗಳು ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ನೀವು ಹೊಂದಾಣಿಕೆಯ ಮೂಲಕನೇ ಈ ದಿನ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಹಣವನ್ನು ಖರ್ಚು ಮಾಡುವಂಥ ಯೋಗ ಇದೆ. ಆದರೆ ಖರ್ಚನ್ನು ಲೆಕ್ಕಾಚಾರದಲ್ಲೇ ಮಾಡಬೇಕು. ಹಣವನ್ನು ತಿಪ್ಪೆಗೆ ಹಾಕಿದ್ರೂ ಕೂಡ ನೀವು ಲೆಕ್ಕದಲ್ಲೇ ಹಾಕಬೇಕು. ಆ ಒಂದು ವಿಚಾರವನ್ನು ಅನುಸರಣೆ ಮಾಡಲೇಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ವಿಚಾರ, ಅದರಲ್ಲೂ ಬಹಳ ಮುಖ್ಯವಾಗಿ ಆರೋಗ್ಯದ ವಿಚಾರ, ಅದನ್ನು ಕಡೆಗಣಿಸಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ
ಅನುಕೂಲಕರವಾಗಿರುವಂಥ ದಿನ, ಸಂತೋಷದ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾಗ ಈ ದಿನ ನಿಮಗೆ ಏನೋ ಒಂದು ಉತ್ಸಾಹ ಇದೆ, ಏನೋ ಒಂದು ಚಾಕಚಕ್ಯತೆ ಇದೆ. ಹಾಗೆ ಕೆಲವರನ್ನು ನಿಮ್ಮ ಮಾತಿನಲ್ಲೇ ಮೆಸ್ಮರೈಸ್ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ವ್ಯಾಪಾರಿ ಸಂಬಂಧವಾದಂತಹ ಕೆಲವೊಂದು ಪ್ರಯತ್ನಗಳು ನಿಮಗೆ ಉತ್ತಮ ಫಲವನ್ನು ಕೊಡುತ್ತೆ. ಅಂದರೆ ನಿಮ್ಮ ವ್ಯವಹಾರ ಕುದುರುತ್ತೆ ಈ ದಿನ. ಹಾಗಾಗಿನೇ ಲಾಭದ ಅಂಶ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ತುಂಬ ಗೌರವ ಪ್ರಾಪ್ತಿಯಾಗುವಂಥದ್ದು ಕೂಡ ಇದೆ. ನಿಮ್ಮ ಮಾತಿನಿಂದ, ನಿಮ್ಮ ನಡತೆಯಿಂದ, ನಿಮ್ಮ ಶಿಸ್ತಿನ ಜೀವನದಿಂದ ಈ ದಿನ ನಿಮಗೆ ಒಂದು ಒಳ್ಳೆಯ ಹೆಸರು ಕೂಡ ಬರುತ್ತೆ. ಆದರೆ ಈ ದಿನದಲ್ಲಿ ಈ ಬಟ್ಟೆ ವ್ಯಾಪಾರ ಮಾಡುವಂಥವ್ರಾಗಲಿ ಅಥವಾ ರೇಷ್ಮೆ ವ್ಯಾಪಾರ ಮಾಡುವಂಥವ್ರಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಹೊಸ ವಸ್ತುವೊಂದನ್ನು ಕೊಂಡು ತರುವಂಥ ಒಂದು ಅವಕಾಶ ಇದೆ. ಹಾಗಾಗಿ ನಿಮಗೆ ತುಂಬ ಇಷ್ಟವಾದಂತಹ ವಸ್ತು ಅದು ಮನೆಗೆ ಬರುತ್ತೆ. ಅದರ ಉಪಯೋಗ, ಅದರ ಅನುಕೂಲತೆಗಳು, ಸಾಧಕ ಬಾಧಕಗಳು ಇದನ್ನು ಈ ದಿನ ಸ್ವಲ್ಪ ಲೆಕ್ಕಾಚಾರ ಮಾಡುವಂಥ ಒಂದು ಮೂಡಲ್ಲಿ ಇರ್ತೀರಿ. ಹಾಗೆ ಈ ದಿನ ಕೆಲಸದ ನಿಮಿತ್ತವಾಗಿ ಮಾಡುವಂಥ ಒಂದು ಪ್ರಯಾಣ ಕೂಡ ನಿಮಗೆ ಉತ್ತಮವಾದ ಫಲವನ್ನು ತಂದು ಕೊಡುತ್ತೆ. ಹಾಗೆ ಈ ದಿನ ಮನೆಯ ವಾತಾವರಣ ಬಹಳ ಚೆನ್ನಾಗಿದೆ, ಸೂಕ್ತವಾಗಿದೆ. ಅದಕ್ಕಾಗಿಯೇ ಈ ದಿನ ನಿಮಗೆ ತುಂಬ ಉತ್ಸಾಹ ಇದೆ, ತುಂಬ ಲವಲವಿಕೆ ಇದೆ. ಕೆಲಸ ಮಾಡುವಂಥ ಒಂದು ಇಚ್ಛಾಶಕ್ತಿ, ವಿಲ್ ಪವರ್ ಬಹಳ ಚೆನ್ನಾಗಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಅಂದರೆ ಇಲ್ಲಿ 12ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಈ ಆರೋಗ್ಯದ ದೃಷ್ಟಿಯಿಂದಲಾಗಲಿ ಹಣಕಾಸಿನ ದೃಷ್ಟಿಯಿಂದಲಾಗಲಿ ಸ್ವಲ್ಪ ಹಿನ್ನಡೆ ಬರುವಂಥ ದಿನ ಇದು. ನೀವು ಎಷ್ಟೇ ಮುಂದುವರಿಬೇಕು, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಫಲಿತಾಂಶಗಳು ಸಿಕ್ಕಲ್ಲ. ಆದರೆ ಈ ದಿನ ನಿಮ್ಮ ವಿರೋಧಿಗಳನ್ನು, ನಿಮ್ಮ ಶತ್ರುಗಳನ್ನು ಮಾತ್ರ ತುಂಬ ಚೆನ್ನಾಗಿ ಹಿಮ್ಮೆಟ್ಟಿಸ್ತೀರಿ. ಅಷ್ಟೊಂದು ಧೈರ್ಯ ಇದೆ. ಆದರೆ ಈ ಸಮಸ್ಯೆಯ ಮೂಲವನ್ನು ಅರಿತುಕೊಳ್ಳುವಂಥದ್ರಲ್ಲಿ ಮಾತ್ರ ನೀವು ಎಡವುವಂಥ ಸಾಧ್ಯತೆ ಇದೆ. ಹಾಗೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕುವಂತಾರಲ್ಲ, ಆ ರೀತಿಯಲ್ಲಿ ಯಾರೋ ಮಾಡುವಂಥ ತಪ್ಪು, ಯಾರಿಗೋ ಒಂದು ಪನಿಷ್ಮೆಂಟ್ ನಿಮ್ಮ ದೃಷ್ಟಿಯಲ್ಲಿ ಆಗುವಂಥದ್ದು. ಹಾಗಾಗಿ ಸ್ವಲ್ಪ ಅಸಂಬದ್ಧವಾದಂತಹ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಸದ್ಯಕ್ಕೆ ಈ ದೊಡ್ಡ ಮೊತ್ತದ ಹಣಕಾಸಿನ ವ್ಯವಹಾರದಿಂದ ದೂರ ಇರುವಂಥದ್ದು ಉತ್ತಮ. ಹಾಗೆ ಪ್ರಯಾಣದ ಸಂದರ್ಭ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವ್ಯಾಪಾರಿ ಸಂಬಂಧವಾಗಿ ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ತೃಪ್ತಿಯನ್ನು ತರಲ್ಲ. ಈ ದಿನ ಮಾಡಿದಂತಹ ಕೆಲಸವನ್ನು ಮುಂದೆ ಎಂದಾದರೂ ಒಂದು ದಿನ ಮತ್ತೆ ಮಾಡಬೇಕಾಗಿರುವಂತಹ ಮರು ಆರಂಭ ಮಾಡಬೇಕಾದಂತಹ ಸಂದರ್ಭ ಬರ್ಬೋದು. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಈ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಹಿಡಿತಾ ಇರಲಿ. ಏಕೆಂದರೆ ಈ ದಿನ ನಿಮ್ಮ ಶಕ್ತಿ ಮೀರಿ ಯಾರನ್ನು ಓಲೈಸುವ ಸಲುವಾಗಿ ಈ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಜಾಗ್ರತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ತುಂಬ ಅನುಕೂಲ ಇದೆ, ಸಂತೋಷ ಇದೆ. ಇನ್ನು ಕೆಲಸಗಳು ಕೂಡ ತುಂಬ ಚೆನ್ನಾಗಿ ಆರಂಭ ಆಗುತ್ತೆ. ಶುಭಾರಂಭ, ಯಾವುದೇ ರೀತಿಯ ಅಡೆತಡೆಗಳು ಇರಲ್ಲ. ಮತ್ತು ಈ ದಿನ ನಿಮ್ಮ ಕೆಲಸಕ್ಕೆ ನಿಮಗೆ ಬೆಂಬಲ ಕೊಡಲಿಕ್ಕೆ ನಿಮ್ಮ ಬಂಧುಗಳು, ಮಿತ್ರರು ಜೊತೆಯಲ್ಲೇ ಇರ್ತಾರೆ. ನಿಮ್ಮ ಒಂದು ವಿಚಾರಗಳ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ ಅವರು ಕೂಡ ಸೂಕ್ತವಾದಂಥ ಸಮಯೋಚಿತವಾದಂಥ ಸಲಹೆಗಳನ್ನು, ಮಾರ್ಗದರ್ಶನಗಳನ್ನು ನೀಡುವಂಥ ಸಾಧ್ಯತೆ ಇದೆ. ಇನ್ನು ನಿಮ್ಮ ಒಂದು ಚಿಂತನೆ ಕೂಡ ತುಂಬ ಸಕಾರಾತ್ಮಕವಾಗೇ ಇರುತ್ತೆ. ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಇರುವಂಥದ್ದು ಈ ದಿನ ನಿಮಗೆ. ಅದಕ್ಕಾಗಿಯೇ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಇನ್ನು ಈ ದಿನ ನಿಮ್ಮ ಸ್ಪರ್ಧೆ ಆಗಲಿ, ನಿಮ್ಮ ಒಂದು ಕೆಲಸ ಕಾರ್ಯಗಳ ವೈಖರಿ ಆಗಲಿ, ಅದರಲ್ಲಿ ನಿಮಗೆ 100ಕ್ಕೆ 100ರಷ್ಟು ಆತ್ಮವಿಶ್ವಾಸ ಇರುತ್ತೆ. ಹಾಗಾಗಿನೇ ಅಂಥ ವಿಚಾರಗಳನ್ನು ಬಹಳ ಧೈರ್ಯದಿಂದ ಎದುರಿಸುವಂಥ ಒಂದು ವಾತಾವರಣ ಇದೆ. ಹಾಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರೋದರಿಂದ ಕೆಲವೊಮ್ಮೆ ಕೆಲವು ಕೆಲಸ ಕಾರ್ಯಗಳಿಗೆ ಕುಟುಂಬಸ್ಥರ ನೆರವು ಬಹಳ ವಿಶೇಷವಾಗಿ ಸಿಕ್ಕುತ್ತೆ. ಇನ್ನು ಹಾಸ್ಯ, ವಿನೋದ, ಮನರಂಜನೆ, ಹಾಗೆ ಉತ್ತಮವಾದಂಥ ನೋಟ, ಆಹಾರ ವಿಹಾರಾದಿಗಳು ಈ ದಿನ ನಿಮ್ಮ ಪರವಾಗಿರುತ್ತೆ, ಅನುಕೂಲಕರವಾಗಿರುತ್ತೆ. ಇನ್ನು ವ್ಯಾಪಾರದಲ್ಲೂ ಕೂಡ ಈ ದಿನ ಒಂದು ಒಳ್ಳೆಯ ಪ್ರಗತಿ ಇದೆ. ಅದನ್ನು ಉಳಿಸ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಒಳ್ಳೆಯದಾಗತ್ತೆ.
ಈ ದಿನ ಮಹಾವಿಷ್ಣುವನ್ನು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಉತ್ತಮ ಫಲ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳಿಗೆ ಹೊಸ ಹೊಸ ರೂಪವನ್ನು ಕೊಡುವಂಥ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಒಂದು ವ್ಯಾಪಾರ ಆಗಲಿ, ವ್ಯವಹಾರಗಳಾಗಲಿ, ಉದ್ಯೋಗ ಆಗಲಿ, ಸ್ವಂತ ಬಿಸ್ನೆಸ್ ಆಗಲಿ, ಇದರಲ್ಲಿ ಒಂದು ಫೇಸ್ ವ್ಯಾಲ್ಯೂ ಚೆನ್ನಾಗಿರುತ್ತೆ, ಫೇಸ್ ಲಿಫ್ಟಿಂಗ್ ಕೂಡ ಇರುತ್ತೆ ಈ ದಿನ. ಹಾಗಾಗಿ ಈ ದಿನ ನೀವು ಕಾಣಿಸ್ಕೊಳ್ಳೋದಕ್ಕಿಂತಲೂ ಕೂಡ ಬಹಳ ಆಕರ್ಷಕವಾಗಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಈ ದಿನ ಜವಾಬ್ದಾರಿಯ ಕೆಲಸ ಕಾರ್ಯಗಳು ಕೂಡ ನಿಮ್ಮನ್ನು ತುದಿಗಾಲಿನಲ್ಲಿ ಇರುವಂತೆ ಮಾಡುತ್ತೆ. ತುಂಬ ಒಂದು ಉತ್ಸಾಹದಿಂದಲೇ, ಇಲ್ಲಿ ಆತುರ ಅನ್ನುವಂಥದ್ದಲ್ಲ, ಉತ್ಸಾಹ ಜಾಸ್ತಿ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ. ಹಾಗೆ ನಿಮ್ಮ ಒಂದು ದೃಷ್ಟಿ ಗುರಿ ತಲುಪುವುದಷ್ಟೇ ಆಗಿರುವಂಥದ್ದು. ಈ ದಿನ ಕೆಲಸಗಳಾಗಬೇಕು ಒಟ್ಟಾರೆ. ಹಾಗಾಗಿನೇ ಈ ದಿನ ಸಂಬಂಧಪಟ್ಟವರ ಜೊತೆಯಲ್ಲಿ ಮಾತುಕತೆ ಇರಲಿ, ಅವರ ಬೆಂಬಲ ಪಡ್ಕೊಳ್ಳುವಂಥದ್ದಿರಲಿ, ಹಣಕಾಸಿನ ನೆರವನ್ನು ಈ ಪೂಲಪ್ ಮಾಡುವಂಥ ವಿಚಾರದಲ್ಲಾಗಲಿ ತುಂಬ ಪಾಸಿಟಿವ್ ಆಗೇ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಶ್ರಮಕ್ಕೆ ಮೀರಿದಂಥ ಒಂದು ಫಲ ಸಿಕ್ಕತ್ತೆ ನೋಡಿ. ಇದು ಬಹಳ ಅಪರೂಪ ಇದು. ಏಕೆಂದರೆ ಎಷ್ಟೋ ವೇಳೆ ನಾವು ಪ್ರಯತ್ನ ಮಾಡಿದ್ರೂ ಕೂಡ ಫಲ ಇರಲ್ಲ, ನಿರಾಸೆ ಇರುತ್ತೆ, ನಿರಾಸಕ್ತಿ ಆಗುತ್ತೆ. ಆದರೆ ಈ ದಿನ ನೀವು ಕಡಿಮೆ ಎಫರ್ಟಲ್ಲೇ ಹೆಚ್ಚು ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ಒಂದು ಕ್ಲಿಷ್ಟಕರವಾದಂಥ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ತುಂಬ ಕಷ್ಟದ ಕೆಲಸ. ಆದರೆ ನಿಮ್ಮ ವಿವೇಚನೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಅನುಭವ ಏನಿದೆ ಅದರ ಸಾರವನ್ನು ಆ ಕೆಲಸಕ್ಕೆ ಈ ದಿನ ಹಾಕಬೇಕು. ಎಲ್ಲವನ್ನ ಒಟ್ಟುಗೂಡಿಸ್ಬೇಕು. ಆಗ ಮಾತ್ರ ಈ ಬಿಗ್ ಪುಷ್ ಥಿಯರಿ ಇದ್ದಾಗೆ ಅದರಿಂದ ನಿಮ್ಮ ಕಷ್ಟಕರವಾದಂಥ ಕೆಲಸ ಕೂಡ ಸುಲಭ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಮುಂದಿನ ಕೆಲಸ ಕಾರ್ಯಗಳಿಗೆ ಹೊಸ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಒಂದು ಆವಿಷ್ಕಾರ, ಸಂಶೋಧನೆ, ರಿಸರ್ಚ್ ಅನ್ನುವಂಥದ್ದು ಈ ದಿನ ನಿಮಗೆ ಹಾಸುವಕ್ಕಾಗಿ ಒಳ್ಳೆಯ ಫಲವನ್ನು ತರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ, 9ರಲ್ಲಿ ಚಂದ್ರ, ಮಿಶ್ರ ಫಲಗಳಿರುವಂಥ ಸಂದರ್ಭ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳ ಆರಂಭ ಏನಿದೆ ಸ್ವಲ್ಪ ಎಚ್ಚರಿಕೆಯಿಂದನೇ ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಯಶಸ್ಸಿನ ಪ್ರಭಾವದಿಂದ ಗುರಿ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಏಕಾಗ್ರತೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಏಕೆಂದರೆ ನಿನ್ನೆ ಮೊನ್ನೆ ಬಂದಿರುವಂಥ ಅಲ್ಪ ಯಶಸ್ಸು ಈ ದಿನ ನಿಮ್ಮನ್ನು ತಪ್ಪು ದಾರಿ ತುಳಿಯುವಂತೆ ಮಾಡಿಬಿಡತ್ತೆ. ಹಾಗಾಗಿ ಯಶಸ್ಸನ್ನು ತಲೆಗೆ ಏರಿಸ್ಕೊಳ್ಬೇಡಿ. ಹಾಗೆ ಈ ದಿನ ನಿಮ್ಮ ಸರಳ ಸ್ವಭಾವ ಕೆಲವರಿಗೆ ದುರ್ಬಳಕೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅಂದರೆ ನಿಮ್ಮ ಸ್ವಭಾವವನ್ನೇ ಕೆಲವರು ಅಪಾರ್ಥ ಮಾಡ್ಕೊಳ್ತಾರೆ, ನಿಮ್ಮನ್ನೇ ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದು, ನಿಮ್ಮಿಂದ ಏನಾದರೂ ಪೀಕ್ತಾರೆ. ಹಾಗಾಗಿನೇ ಈ ದಿನ ಸ್ವಲ್ಪ ನಷ್ಟದ ಬಾಬ್ತು ಜಾಸ್ತಿ ಆಗುತ್ತೆ. ಸುಖ ಇಲ್ಲ, ತೃಪ್ತಿ ಇಲ್ಲ, ಅನುಕೂಲ ಇಲ್ಲ. ಆದರೂ ಕೂಡ ಕೆಲಸವನ್ನು ಮಾಡಲೇಬೇಕು ಅನ್ನುವಂಥ ಒಂದು ಒದ್ದಾಟ ಇರುತ್ತೆ. ಕೆಲಸದಲ್ಲಿ ಎಳೆದಾಟ ಇರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಒಂದು ಸ್ಥಿರತೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿರಲ್ಲ. ಏಕೆಂದರೆ ನಿಮ್ಮ ಮನಸ್ಸೇ ಈ ದಿನ ಸ್ವಲ್ಪ ಚಂಚಲವಾಗಿ ಇರುವಂಥದ್ದು. ಹಾಗೆ ಸ್ವಲ್ಪ ಜಾಗ್ರತೆಯಿಂದ ಈ ಬಿಸ್ನೆಸ್ ಇರಲಿ, ಸ್ವಂತ ಬಿಸ್ನೆಸ್ ಇರಲಿ, ಇದರಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಬೇಕು ಅನ್ನುವಂಥದ್ದಿದೆ. ಆದರೆ ನಿಮ್ಮ ವಿರೋಧಿಗಳೇ, ನಿಮ್ಮ ಹಿತಶತ್ರುಗಳೇ ನಿಮ್ಮ ದಿಕ್ಕನ್ನು ಬದಲಾಯಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಅವರ ಕಡೆ ಸ್ವಲ್ಪ ಗಮನ ಇರಲಿ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳಿರುವಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲೇ ಈ ದಿನ ತುಂಬ ಬೇಸರ ಉಂಟಾಗುತ್ತೆ. ನಿಮ್ಮ ಬಗ್ಗೆನೇ ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ. ಹಾಗಾಗಿ ಕೆಲಸಗಳ ಆರಂಭ ಕೂಡ ಹಾಗೆ ಇರುತ್ತೆ, ಆಯ್ಕೆ ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ಈ ದಿನ ಆರಂಭದಿಂದಲೇ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಇನ್ನು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ, ಒಂದು ಲೀಡರ್ಶಿಪ್ಪಲ್ಲಿ ನೀವು ಮುಂದುವರಿಬೇಕು ಅಂತ ಹೇಳಿ ಈ ದಿನ ಅಂದ್ಕೊಂಡಿರುವಂಥವ್ರಿಗೆ ಸ್ವಲ್ಪ ಹಿನ್ನಡೆ ಇರುತ್ತೆ. ಅದಕ್ಕಾಗಿಯೇ ನೀವು ಕೆಲವರ ಮುಖ್ಯವಾದ ವ್ಯಕ್ತಿಗಳ ಬೆಂಬಲವನ್ನು, ಅವರ ಅಭಿಪ್ರಾಯವನ್ನು ಪಡೆದೇ ಮುಂದುವರಿಬೇಕಾಗತ್ತೆ. ಹಾಗಾಗಿ ಒಂಟಿಯಾಗಿ ಈ ದಿನ ನೀವು ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಇನ್ನು ಈ ದಿನ ಮಾತಾಡುವಂತಹ ಸಂದರ್ಭದಲ್ಲಿ ನಕಾರಾತ್ಮಕವಾದಂತಹ ಪದಗಳನ್ನು ಬಳಸಬೇಡಿ. ಈ ನೆಗೆಟಿವ್ ವರ್ಡ್ಸ್ ಅನ್ನುವಂಥದ್ದು ಇದೆ, ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ ಅನ್ನುವಂಥದ್ದು, ಅದನ್ನು ಬಳಸಬಾರ್ದು. ಇದರಿಂದ ನಿಮಗೆ ತುಂಬ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಪ್ರಯಾಣ ಆಗಲಿ ವಾಹನ ಆಗಲಿ ಈ ದಿನ ನಿಮಗೆ ಸಪೋರ್ಟಿವ್ ಆಗಿ ಇರಲ್ಲ. ಅದಕ್ಕಾಗಿಯೇ ದೂರದ ಪ್ರಯಾಣ ಇದ್ದರೆ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಕೆಲಸಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹಿತಶತ್ರುಗಳ ಕೈ ಮೇಲಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಈ ಮನಸ್ಥಿತಿ ಕೂಡ ಸರಿ ಇಲ್ಲದೆ ಇರೋದರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ. ಅದನ್ನು ತಂದುಕೊಳ್ಬೇಕು. ಆ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು, ಆತ್ಮವಿಶ್ವಾಸ ಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂತಹ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 7ನೇ ಮನೆ. ಹಾಗಾಗಿನೇ ಈ ದಿನ ಸಮಾಧಾನ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೂ ಕೂಡ ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಪತಿಯಾಗಲಿ ಪತ್ನಿಯಾಗಲಿ ಕೈ ಜೋಡಿಸುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿನೇ ಕೆಲಸಗಳ ಆರಂಭ ಕೂಡ ಯಶಸ್ವಿಯಾಗುತ್ತೆ. ಕೆಲಸಗಳನ್ನು ಮುಂದುವರಿಸುವಂಥದ್ದು ಕೂಡ ಬಹಳ ಯಶಸ್ವಿಯಾಗಿ ಮುಂದುವರಿಯುತ್ತೆ. ಇನ್ನು ಈ ದಿನ ಸ್ತ್ರೀಯರಿಗೆ ತುಂಬ ಅನುಕೂಲ ಇರುವಂಥ ದಿನ. ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ನಿಮಗೆ ಸಮಾಧಾನ ಇದೆ. ಹಾಗೆ ಈ ದಿನ ಉತ್ತಮವಾದಂಥ ಅವಕಾಶಗಳು ಸಿಕ್ಕಾಗ ಅದನ್ನು ಚೆನ್ನಾಗಿ ಬಳಸ್ಕೊಳ್ತೀರಿ. ಈ ಆಪರ್ಚುನಿಟಿ ಬಂದಾಗ ಹಿರಿಯರು ಹೇಳ್ತಾರಲ್ಲ, ಗಾಳಿ ಬಂದಾಗ ತೂರಿಕೋ ಅಂತ ಹೇಳಿ, ಅಂಥ ಒಂದು ಪ್ರಯತ್ನ ಈ ದಿನ ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಹಾಗೆ ಈ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡ್ಡಿ ಆತಂಕಗಳಾಗಲಿ, ಯಾವುದೋ ಒಂದು ವಿಚಾರಕ್ಕೆ ಕೆಲಸ ನಿಂತು ಹೋಗಿದೆ, ಅದು ಈ ದಿನ ಮತ್ತೆ ಪುನರಾರಂಭ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಈ ದಿನದ ಕೆಲಸಗಳಲ್ಲಿ ನಿಮಗೆ ತುಂಬ ಉತ್ಸಾಹ ಇದೆ. ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಉದ್ಯೋಗ ಅದು ನಿಮಗೆ ಉತ್ತಮವಾದಂಥ ಲಾಭವನ್ನು ತಂದುಕೊಡುತ್ತೆ. ಆದರೆ ಮಕ್ಕಳ ಕಡೆ ಮಾತ್ರ ಈ ದಿನ ಸ್ವಲ್ಪ ಕಾಳಜಿ ವಹಿಸುವಂಥದ್ದು ಉತ್ತಮ. ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಒಂದು ಗಮನ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಷಷ್ಠ್ಯದಲ್ಲಿ ಚಂದ್ರ ಇರುವಂಥ ದಿನ, 6ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಕ್ಕೇ ಸಿಕ್ಕತ್ತೆ. ಅಂದರೆ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಯಶಸ್ಸು ಇದು. ಹಾಗಾಗಿ ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟೇ ನಿಮಗೆ ಫಲಗಳು ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ನಿಮಗೆ ಯಾವುದೇ ರೀತಿಯ ಹಿನ್ನಡೆ, ಆಶಾಭಂಗ, ಸೋಲು, ಭಯ ಇಂಥ ವಿದ್ಯಮಾನಗಳೇನಾದರೂ ಕಾಣಿಸ್ತಾ ಇದ್ದರೆ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ನಿಮ್ಮ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಿಕೊಳ್ಬೋದು. ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಹಾಗೆ ನಿಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಪಾತ್ರರ, ನಿಮ್ಮ ಬೆಂಬಲಿಗರ ಒಂದು ನೆರವು ಬಹಳ ಚೆನ್ನಾಗಿ ಈ ದಿನ ಸಿಕ್ಕತ್ತೆ. ಹಾಗಾಗಿನೇ ನೀವು ವಿಶೇಷವಾದಂತಹ ಸ್ಥಾನಮಾನವನ್ನು ಪಡ್ಕೊಳ್ತೀರಿ ಈ ದಿನ. ಇದು ನಿಮಗೆ ಮಾನಸಿಕ ತೃಪ್ತಿಯನ್ನು ತರುತ್ತೆ. ಜೊತೆಗೆ ನಿಮ್ಮಲ್ಲಿರುವಂಥ ನಾಯಕತ್ವದ ಗುಣ ಕೂಡ ಅನಾವರಣ ಆಗುವಂಥ ಅವಕಾಶಗಳು ಇದೆ. ಇನ್ನು ಈ ದಿನ ಗುರು ಹಿರಿಯರ ಮಾರ್ಗದರ್ಶನ ಚೆನ್ನಾಗಿದೆ, ಅವರ ಆಶೀರ್ವಾದ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲೂ ಕೂಡ ಆಸಕ್ತಿ ಇದೆ. ಅದು ಕೊಡುವಂತಹ ಫಲಿತಾಂಶಗಳನ್ನು ನೀವೊಬ್ಬರೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟಿರೋರೆಲ್ಲರ ಜೊತೆಯಲ್ಲಿ ಬಹಳ ನ್ಯಾಯಯುತವಾಗಿ ಅನುಭವಿಸುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮಲ್ಲಿ ಸ್ವಲ್ಪ ಸ್ವಾರ್ಥತೆ ಕಡಿಮೆ ಇರುತ್ತೆ. ಲೀವ್ ಅಂಡ್ ಲೆಟ್ ಲೀವ್ ಪಾಲಿಸಿ ತುಂಬ ಚೆನ್ನಾಗಿ ಹೈಲೈಟ್ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.